ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ವ್ಲಾಗ್ನ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಒಂಥರ ಮಿಕ್ಸಪ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ತುಂಬ ಕೆಲಸ ಇದೆ, ಅದನ್ನೆಲ್ಲ ಮಾಡಬೇಕು ಫಟಾಫಟ್ ಅಂತ. ಸೊ ಅದ್ರ ಜೊತೆಗೆ ಆಫೀಸ್ ಕೆಲಸನೂ ಕೂಡ ಇದೆ. ನೋಡ್ತಾ ಇದ್ದೀರಲ್ಲ, ಡೈನಿಂಗ್ ಟೇಬಲ್ ಮೇಲೆ ಡಂಪ್ ಆಗಿರೋದು. ಹಾಗೆ ಅಡುಗೆ ಮನೆ ಟಿಫನ್ ಎಲ್ಲ ಆಗಿದೆ. ಟಿಫನ್ ಎಲ್ಲ ಆದಮೇಲೆ ಅಡುಗೆ ಮನೆ ಪರಿಸ್ಥಿತಿ ಹೀಗಿದೆ. ಇವತ್ತು ಟಿಫನ್ ಬಂದು ಮಂಡಕ್ಕಿ ಮಾಡಿದೆ. ಸೊ ಪಾತ್ರೆ ಸ್ವಲ್ಪ ಇದೆ, ಏನು ಅಷ್ಟೊಂದೇನಿಲ್ಲ. ಈ ದಿನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಜಾಸ್ತಿ ದೊಡ್ಡ ವರ್ಕ್ ಅಂದರೆ ನನಗಿವತ್ತು ಈ ವರ್ಕ್. ಈ 2 ಟಬ್ಬಷ್ಟು ಬಟ್ಟೆಗಳು ಇದ್ದಾವೆ, ಅಷ್ಟನ್ನು ಮಡಚಿಬಿಟ್ಟು ಎಲ್ಲ ಸಿಗ್ರಿಗೇಟ್ ಮಾಡಬೇಕು. ಮಕ್ಕಳು ಬಟ್ಟೆಗಳನ್ನ, ಹಾಗೆ ಹಸ್ಬೆಂಡ್ ಬಟ್ಟೆ, ರೂಮ್ ಕ್ಲೀನಿಂಗು ಇವತ್ತೆಲ್ಲ ಆಲ್ಮೋಸ್ಟ್ 75% ಮುಗಿಸ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಯಾಕಂದರೆ ಮಂಡೆಯಿಂದ ಸ್ವಲ್ಪ ಆಫೀಸ್ ವರ್ಕ್ ಕೂಡ ನಾನು ಕಾನ್ಸಂಟ್ರೇಟ್ ಮಾಡಬೇಕು. ಹಾಗೆ ನೋಡಿ, ಇಲ್ಲಿ ಇದು ಐರನ್ನಿಗೆ ಕೊಡಬೇಕು, ಇಲ್ಲ ಟೈಮ್ ಇದ್ದರೆ ಮಾಡಬೇಕು. ಇಷ್ಟಿದೆ ನನ್ನ ಇವತ್ತಿನ ವರ್ಕ್. ನಿಮ್ಮ ಜೊತೆ ಸ್ವಲ್ಪ ಹಾಫ್ ಪಾರ್ಟ್ ಮಾಡಿ ನಾನು ವ್ಲಾಗ್ನ ಹಾಕ್ತೀನಿ. ತುಂಬ ದೊಡ್ಡದಾಗಿ ಹೋಗ್ಬಿಡುತ್ತೆ ಒಂದೇ ವ್ಲಾಗ್ ಹಾಕೋಕ್ಕೋದ್ರೆ. ಸೊ ಬನ್ನಿ, ಇವತ್ತು ಫಸ್ಟ್ ಸ್ಟಾರ್ಟಿಂಗ್ ಕಸ ಗುಡಿಸಿ ಆದರೆ ನೆಲ ಒರೆಸ್ಬಿಟ್ಟು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಜೊತೆಗೇನೆ. ಬನ್ನಿ. ಈಗ ನಾನು ಕೆಲಸನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲಸ ಬಂದು ಸ್ಟಾರ್ಟ್ ಮಾಡಿದ್ದು ನಾನು 10:30 ಸ್ಟಾರ್ಟ್ ಮಾಡಿದೆ. ಸೊ 10:45 ಸ್ಟಾರ್ಟ್ ಮಾಡಿದ್ರೆ ನಿಯರ್ಲಿ ನನಗೆ 12:30 ಅಷ್ಟರಲ್ಲಿ ಮನೆ ಬೇಸಿಕ್ ಕೆಲಸಗಳು ಮುಗಿಯುತ್ತೆ. ಫಾರ್ ಎಕ್ಸಾಂಪಲ್, ಪಾತ್ರೆ ಅಂತೂ ನಾನು ಮಧ್ಯಾಹ್ನನೇ ತೊಳ್ಕೊಳ್ಳೋದು, ಸಂಜೆ ಮಕ್ಕಳೆಲ್ಲ ಎದ್ದು ಎಲ್ಲ ಆದಮೇಲೆ. ಯಾಕಂದರೆ ಇವಾಗ ಪಾತ್ರೆ ಸದ್ದು ಮಾಡಿದ್ರೆ ಮಗಳು ಮಲಗಿರ್ತಾಳೆ, ಸೊ ಎದ್ದು ಬಿಡ್ತಾಳೆ ಅಂತ ನಾನು ಪಾತ್ರೆನ ತೊಳೆಯೋಕ್ಕೆ ಹೋಗಲ್ಲ. ಹಾಗೆ ಅವಳು ನಿದ್ದೆ ಮಾಡೋಕ್ಕೆ ಕೂಡ ಅಷ್ಟೇ ಡಿಸ್ಟರ್ಬ್ ಆಗುತ್ತೆ ಅಂತ ಅಷ್ಟೇ. ಆದಮೇಲೆ ಇಲ್ಲೆಲ್ಲ ಬೇಸಿಕ್ ಕಸ ಗುಡಿಸಿ ನೆಲ, ಕೆಲವೊಂದೊಂದು ಸಲ ನನ್ನ ಹಸ್ಬೆಂಡ್ ಇದ್ದಾಗಲೇ ನಾನು ಕಸ ಗುಡಿಸಿ ನೆಲ ಒರೆಸ್ಕೊಂಡಿರ್ತೀನಿ. ಬಟ್ ಕೆಲವು ಸಲ ಲೇಟ್ ಆಗೋಗುತ್ತೆ, ಯಾಕಂದರೆ ಮಕ್ಳಿಗೂ ತಿಂಡಿ ತಿನ್ನಿಸಿ ಆಮೇಲೆ ನಾನು ಈ ಥರ ಕೆಲಸಗಳನ್ನ ಮಾಡ್ಕೊತೀನಿ. ಇದಿಷ್ಟು ಕೆಲಸ ಮುಗಿಸ್ಬಿಟ್ರೆ ನಮಗೊಂಥರ ನೆಮ್ಮದಿ ಇರುತ್ತೆ ಮನೇಲಿ. ಬೇಸಿಕ್ ಕೆಲಸಗಳ ಥರ ಕಸ ಗುಡಿಸಿ ನೆಲ ಒರೆಸಿ ಅಡುಗೆ ಮನೆ ಕ್ಲೀನ್ ಮಾಡಿ ಬಂದು ಕೂತ್ಕೊಂಡ್ರೆ ಇದು ಸ್ವಲ್ಪ ನಮಗೆ ನೆಮ್ಮದಿ. ಹಾಗೆ ಬಟ್ಟೆಗಳು ಯಾವ್ದಾದ್ರು ಒಣಗಾಕೋದು ಆ ಥರ ಏನಾದ್ರು ಇದ್ದರೆ ಕೂಡ ಒಗೆಯೋಕ್ಕೆ ಹಾಕಿ ಬಂದು ಕೂತ್ಕೊಳ್ಳೋದು ನೆಮ್ಮದಿ ಆಗುತ್ತೆ ನನಗಂತೂ. ಹೌದು, ಯಾಕೆ ಅಂತ ಅಂದರೆ ಎಲ್ಲ ಕಸ ಅಲ್ಲಲ್ಲೇ ಇರುತ್ತೆ. ಅವನು ಕೂಡ ಸ್ಕೂಲಿಗೆ ಹೋದಾಗ ಇನ್ನೂ ಸೂಪರ್ ನನಗೆ ಫೀಲಿಂಗ್ಸು. ಯಾಕೆ ಅಂತಂದರೆ ಮನೆ ಜಾಸ್ತಿ ಗಲೀಜಾಗಲ್ಲ, ಇಲ್ಲಾಂದರೆ ಅವ್ನು ಪೇಪರ್ಗಳು ಅವು ಇವು ಹಾಕ್ತಾ ಇರ್ತಾನೆ. ಇವಳೇನು ಅಷ್ಟು ಪೇಪರೆಲ್ಲ ಇದು ಮಾಡಲ್ಲ. ಹಾಗೆ ಟೇಬಲ್ ಕೂಡ ಅಷ್ಟೇ, ಪೊರ್ಕೆಲಿ ಗುಡಿಸ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ಆಮೇಲೆ ವೆಟ್ ಕ್ಲಾತಲ್ಲಿ ಕೂಡ ನಾನು ಒರೆಸ್ತೀನಿ. ಈಗ ಸದ್ಯಕ್ಕೆ ತುಂಬ ಡಸ್ಟ್ ಥರ ಕಾಣ್ತಿತ್ತು. ಮಗನಿಗೆ ನೆನ್ನೆ ಇಲ್ಲೇ ಕೂರಿಸಿ ನಾನು ಕ್ರಾಫ್ಟ್ ಮಾಡಿಸ್ತಿದ್ದೆ ಟೇಬಲ್ ಮೇಲೆ. ಸೊ ಹಾಗಾಗಿ ಸ್ವಲ್ಪ ಡಸ್ಟ್ ಥರ ಇತ್ತು, ಪೇಪರ್ಗಳೆಲ್ಲ ಅಲ್ಲಲ್ಲೇ ಇತ್ತು ಅಂದ್ಬಿಟ್ಟು ನಾನು ಗುಡಿಸಿದ್ದಷ್ಟೇ. ಟೇಬಲ್ ಮೇಲಂತೂ ಇತ್ತೀಚೆಗೆ ಎಲ್ಲ ತುಂಬ ಡಂಪ್ ಮಾಡ್ತಿದ್ದೀವಿ ನಾವು. ಅದನ್ನ ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಹಾಗೆ ಫುಲ್ಲು ಕಸ ಎಲ್ಲ ಗುಡಿಸ ಆದಮೇಲೆ ಮಕ್ಕಳು ಆಟ ಸಾಮಾನೆಲ್ಲ ಎತ್ತಿಟ್ಟು ಆ ನಂತರ ಸ್ಲಿಪ್ಪರ್ ಸ್ಟ್ಯಾಂಡ್ ಕೂಡ ನಾನು ಕ್ಲೀನ್ ಮಾಡಿಕೊಂಡು ಆಟ ಸಾಮಾನು ಹೊರಗೆ ಕೊಟ್ಬಿಟ್ಟಿದ್ದೀನಿ. ಇವತ್ತು ರಜಾ ಇದ್ದಿದ್ದರಿಂದ ಅವನು ಕೂಡ ಹೊರಗೆ ಆಟ ಆಡ್ಕೊತಿದ್ದ, ಮಗಳು ಇಬ್ಬರೂ ಆಟ ಆಡ್ಕೊತಾ ಇದ್ರು. ಸೊ ಹಾಗಾಗಿ ನನಗೆ ಸ್ವಲ್ಪ ಕೆಲಸಗಳು ಈಸಿ ಆಯಿತು. ಇಲ್ಲ ಅಂತ ಅಂದಿದ್ರೆ ಅವಳು ಹಿಂದೆನೇ ಓಡಾಡ್ತಿರೋಳು. ಅವನು ಇಲ್ಲ ಮನೇಲಿ ಯಾರೂ ಇಲ್ಲ ಅಂತ ಅಂದರೆ ಇವಳು ಸ್ವಲ್ಪ ವೀಕ್ ಆಗಿಬಿಡ್ತಾಳೆ, ಅಂದರೆ ಆಟ ಆಡಲ್ಲ. ಅಂದರೆ ಇವಾಗ ಸದ್ಯಕ್ಕೆ ಇವಾಗ 1.5 ವೀಕಿಂದ ಅಲ್ಲ ಅವನು ಸ್ಕೂಲ್ಗೆ ಹೋಗ್ತಾ ಇರೋದು. ಸೊ ಹಾಗಾಗಿ ಸ್ವಲ್ಪ ಅವಳು ಅವನ ಜೊತೆ ಆಟ ಆಡೋದು ಎಲ್ಲ ಮಾಡ್ತಾ ಇರ್ತಿದ್ಲು. ಇವಾಗಲೂ ಅಷ್ಟೇ, ಇವಾಗ ಆರಾಮಾಗಿ ಆಟ ಆಡ್ಕೊತಿದ್ದಾಳೆ. ಅವ್ನು ಸ್ಕೂಲ್ಗೆ ಹೋಯ್ತು ಅಂದರೆ ಬೇಜಾರಾಗ್ತಾಳೆ ಅವಳು. ಹಾಗೆ ಅವರು ಕೂಡ ಅಷ್ಟೇ, ಆಫೀಸ್ಗೆ ಹೋದ್ಮೇಲೆ ಬೇಜಾರಾಗೋದು, ಅಳೋದು, ಬಂದು ಎತ್ಕೋ ಅಂತ ಅನ್ನೋದು, ಆ ಥರ ಎಲ್ಲ ಮಾಡ್ತಿರ್ತಾಳೆ. ಸೊ ನಾರ್ಮಲ್ ಡೇಸಲ್ಲಿ ನನಗೆ ಅದಕ್ಕೆ ಅರ್ಧ ಕೆಲಸ ಆಗಲ್ವೇನೋ ಅಂತ ಇವಾಗ ಅನ್ನಿಸ್ತಿದೆ. ಯಾಕಂದರೆ ಇವಾಗ ಆರಾಮಾಗಿ ಆಟ ಆಡ್ತಿದ್ದಾಳೆ, ಅದಕ್ಕೋಸ್ಕರ. ಸೊ ಈ ರೂಮಲ್ಲಿ ಇನ್ನೂ ತುಂಬ ಕೆಲಸ ಇದೆ, ಬಟ್ಟೆ ಎಲ್ಲ ಮಡಚೋದಿದೆ, ತುಂಬ ಕೆಲಸ ಇದೆ. ಆದರೂ ಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ, ಆಮೇಲೆ ಡೀಪ್ ಕ್ಲೀನಿಂಗಿಗೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೀನಿ. ಹಾಗೆ ಆಫೀಸ್ ಕೆಲಸಗಳು ಕೂಡ ಬರ್ತಾ ಇದ್ವು, ಆಫೀಸ್ ಕೆಲಸಗಳನ್ನ ಕೂಡ ನಾನು ಮಾಡ್ಕೊತಾ ಇದ್ದೀನಿ. ಸೊ ಮಡಚಿರೋ ಬಟ್ಟೆಗಳು, ಅಕ್ಕಿ ರಾಗಿ ಎಲ್ಲ ಒಣಗಾಕಿದ್ದೆ, ಪಂಚಗಳು, ಲುಂಗಿಗಳು ಎಲ್ಲನೂ ನಾನು ಒಗೆದು ಎತ್ತಿಟ್ಬಿಟ್ಟಿದ್ದೀನಿ. ಮಡ್ಚ್ಕೊಳ್ಳೋದು ಆಮೇಲೆ ಇರಲಿ, ಬಟ್ ಒಗೆಯೋ ಬಟ್ಟೆಗಳು ಮಾತ್ರ ಒಗೆದಿರಬೇಕು ನನಗೆ. ಆ ಥರ
ಒಗ್ದಾಗಿದೆ. ಸೊ ಎಲ್ಲ ತೆಗೆದಿಟ್ಟು ಮಡಚಿ ಆಮೇಲೆ ಜೋಡಿಸ್ಕೊತೀನಿ ನಾನು. ಈಗ ಸದ್ಯಕ್ಕೆ ಎಲ್ಲ ಕ್ಲೀನ್ ಮಾಡಿ ಆಯಿತು. ಈ ರೂಮು ಕೂಡ ಸ್ವಲ್ಪ ಮೇಲೆ ಕ್ಲೀನ್ ಮಾಡಿ ಡಸ್ಟಿಂಗ್ ಮಾಡಿಬಿಡ್ತೀನಿ. ನೆಲ ಆದರೆ ಇವತ್ತು ಒರೆಸ್ತೀನಿ, ಇಲ್ಲ ಅಂತಂದರೆ ನಾಳೆ ನಾಡಿದ್ದು ಒರೆಸ್ಕೊಳ್ಳೋಣ ಅಂತ. ಯಾಕೆ ಅಂದರೆ ಮನೇನ ಒಂದು ಸಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಯೂನಿಫಾರ್ಮಾಗಿ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲೂ ಕೆಲವೊಬ್ಬೊಬ್ಬರು ಯೂಟ್ಯೂಬರ್ನ ನೋಡಿ ನನಗೂ ಕೂಡ ಆಗಿರಬೇಕು ಅಂತ ಅನಿಸುತ್ತೆ. ಅವ್ರ ಮನೆಯಲ್ಲೂ 2 ಮಕ್ಕಳಿರ್ತಾರೆ, ಇಷ್ಟು ಕ್ಲೀನಾಗಿ ಇಟ್ಟಿರ್ತಾರೆ. ಬಟ್ ನಾನು ಇಟ್ಕೊಬೋದು. ಬಟ್ ಹೇಗಾಗುತ್ತೆ ಅಂದರೆ ನಾನು ಆಫೀಸ್ ಕೆಲಸನೂ ಮಾಡ್ತಾ ಇರೋದ್ರಿಂದ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇಲ್ವೋ ಅಥವಾ ಏನು ಅಂತಲೇ ಅರ್ಥ ಆಗ್ತಾಯಿಲ್ಲ. ಹಾಗಾಗಿ ಟ್ರೈ ಮಾಡಿ ಅದು ಸಕ್ಸಸ್ಫುಲ್ ಆದಮೇಲೆ ಅದು ಯಾವ ಯೂಟ್ಯೂಬರ್ ಅಂತ ಹೇಳ್ತೀನಿ. ಆದರೆ ಒಂದು ಮಾತ್ರ ಕ್ಲೂ ಕೊಡಬಲ್ಲೆ, ಅವ್ರಿಗೂ 2 ಮಕ್ಕಳು. ಆದರೆ ದೊಡ್ಡವಳು ಅಕ್ಕ, ಎರಡನೇವಳು ತಮ್ಮ, ನಮ್ಮ ಕನ್ನಡ ಯೂಟ್ಯೂಬರೇ. ತುಂಬ ಇಷ್ಟ ನನಗೆ ಅವರ ಕೆಲವೊಂದೊಂದು ವ್ಲಾಗ್ಸು ಎಲ್ಲ. ಇದು ಯಾವ ಯೂಟ್ಯೂಬರು ಅಂತ ನೀವು ಆಲ್ಮೋಸ್ಟ್ ನನ್ನ ವ್ಯೂವರ್ಸ್ ಕೂಡ ಒಂದು 70% ಆ ಯೂಟ್ಯೂಬರ್ನ ನೋಡ್ತೀರಾ, ಯೂಟ್ಯೂಬ್ ಚಾನಲ್ನ. ಓಕೆ, ನೋಡಿ ಗೆಸ್ ಮಾಡೋಕ್ಕಾದರೆ ಗೆಸ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಯಾವ ಯೂಟ್ಯೂಬರ್ ಅಂತ. ಕನ್ನಡದವರೇ. ಅವರ ಚಾನಲ್ ನೇಮ್ ಸ್ಟಾರ್ಟಿಂಗ್ ಬಂದು ಪಿ ಅಂತ. ಸೊ ಓಕೆ, ಬ್ಲಾಗ್ನ ಎಂಡ್ವರೆಗೂ ನೋಡಿ. ಎಲ್ಲ ಕ್ಲೀನ್ ಆದಮೇಲೆ ಒಂದು ನೆಮ್ಮದಿ ಸಿಗುತ್ತೆ ನನಗೆ. ಆ ಒಂದು ಪೀಸ್ಫುಲ್ ಸಿಪ್ಪು, ಲಾಸ್ಟ್ ಸಿಪ್ಪು ಬರುತ್ತಲ್ಲ, ಆ ಥರ ಪೀಸ್ಫುಲ್ಲಾಗಿ ಇರುತ್ತೆ ನನ್ನ ಈ ಒಂದು ರುಟೀನು. ಹಾಗೆ ವ್ಲಾಗ್ಗಳನ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ.